ನಮಸ್ತೆ ಸ್ನೇಹಿತರೆ, ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ದೊಡ್ಡಬಸಯ್ಯ ಹಿರೇಮಠ. ಟಿ ಮತ್ತು CTET 2025-26 TET ಓಲ್ಡ್ ಕ್ವಶನ್ ಪೇಪರ್ ಏನು ಈ ಹಿಂದೆ TETಯಲ್ಲಿ ನಡೆದಿರ್ತಕ್ಕಂತಹ TET ಕ್ವಶನ್ ಪೇಪರ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತತ್ವ ಎಂಬುದ ಚಾಪ್ಟರ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ ಕೇಳಿದ್ರು, ಹೆಂಗೆ ಕ್ವಶನ್ ಕೇಳಿದ್ರು ಅಂತಂದು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಭೌತಶಾಸ್ತ್ರದ ಕಾಂತತ್ವ ಎಂಬ ಅಧ್ಯಾಯದ ಈ ಹಿಂದೆ TET ಪ್ರಶ್ನೆ ಪತ್ರಿಕೆಯಲ್ಲಿ ನಡೆದ ಅಥವಾ ಕೇಳಲಾದಂಥ ಪ್ರಶ್ನೆ ಪತ್ರಿಕೆಗಳ ಕಾಂತತ್ವ ಎಂಬ ಅಧ್ಯಾಯದ ಮೇಲೆ ಪ್ರಶ್ನೆಗಳು ಹೀಗಿವೆ. ಮೊದಲನೇ ಪ್ರಶ್ನೆ, ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತುವಿನಿಂದಾಗಿದೆ ಅಂತ ಕ್ವಶನ್ ಕೇಳನ್ರಿ. TETಯಲ್ಲಿ 2014ರಲ್ಲಿ ಕೇಳಲಾದಂಥ ಪ್ರಶ್ನೆ ಡಯಾಕಾಂತೀಯ, ಪ್ಯಾರಾಕಾಂತೀಯ, ಫೆರೋಕಾಂತೀಯ, ಅಕಾಂತೀಯ ಅಂತ ಆಪ್ಷನ್ಗಳನ್ನು ಕೊಟ್ಟನ. ಇದಕ್ಕೆ ಸರಿಯಾದಂಥ ಉತ್ತರ ಫೆರೋಕಾಂತೀಯ. ನಾವು ಒಂದು ಕಾಂತತ್ವ ಎಂಬ ಅಧ್ಯಾಯದೊಳಗೆ ಹೋದ ವಿಡಿಯೋದೊಳಗೆ ಅಂದ್ರೆ ಇಂದಿನ ವಿಡಿಯೋದೊಳಗೆ ನಾವೇನು ಮಾಡಿದ್ವಿ, ಕ್ವಶನ್ ಆನ್ಸರ್ ನೋಡ್ಕೊತ ಹೋಗಿದ್ವಿ. ಈ ಒಂದು ವಿಡಿಯೋದೊಳಗೆ ಏನು ಮಾಡೋಣಪ್ಪ ಅಂದ್ರೆ ಆಪ್ಷನ್ಗಳ ಆಯ್ಕೆಗಳ ವಿವರಣೆಯನ್ನು ನೋಡ್ತಾ ಹೋಗೋಣ್ರಿ. ಫೆರೋಕಾಂತೀಯ. ಏನು ಫೆರೋಕಾಂತೀಯ? ವಸ್ತುಗಳು ಬಲವಾದ ಅಯಸ್ಕಾಂತೀಯ ಗುಣಗಳನ್ನು ಹೊಂದಿದ್ದು ಅವುಗಳನ್ನು ಅಯಸ್ಕಾಂತದ ಹತ್ತಿರ ತಂದಾಗ ಪ್ರಬಲವಾಗಿ ಆಕರ್ಷಿಸಲ್ಪಡುತ್ತವೆ ಮತ್ತು ಸ್ವತಃ ಶಾಶ್ವತ ಅಯಸ್ಕಾಂತಗಳಾಗಿ ಬದಲಾಗುವ ಸಾಮರ್ಥ್ಯ ಹೊಂದಿರುತ್ತವೆ. ಇವಕ್ಕೆ ಉದಾಹರಣೆ ಕಬ್ಬಿಣ, ನಿಕ್ಕಲ್ಲು, ಕೋಬಾಲ್ಟ್ ಇವುಗಳಿಗೆ ಉದಾಹರಣೆ ಆಗ್ಯವು. ಇವುಗಳು ಏನಪ್ಪ ಅಂದ್ರೆ ಅಯಸ್ಕಾಂತೀಯ ಗುಣಗಳನ್ನು ಹೊಂದಿರ್ತವೆ ಮತ್ತು ಈ ಅಯಸ್ಕಾಂತದ ಹತ್ರ ತಂದಾಗ ಇವುಗಳು ಏನಾಗ್ತವಪ್ಪ ಅಂದ್ರೆ ಆಕರ್ಷಿಸುತ್ತವೆ. ಇವು ಏನು ಮಾಡ್ತವೆ, ಹಿಂಗೆ ಆಕರ್ಷಿಸಿ ಅವು ಸ್ವತಃ ತಾವು ಕೂಡ ಆಗಿ ಬದಲಾವಣೆ ಹೊಂದವಪ್ಪ ಅಂದ್ರೆ ಅಯಸ್ಕಾಂತಗಳಾಗಿ ಬದಲಾಗುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವುಗಳಿಗೆ ನಾವು ಫೆರೋಕಾಂತೀಯಗಳಂತ ಕರಿಬೇಕು. ಇವಕ್ಕೆ ಉದಾಹರಣೆ ನೋಡ್ರಿ, ಕಬ್ಬಿಣ ಇರ್ಬೋದು, ನಿಕ್ಕಲ್ ಇರ್ಬೋದು, ಕೋಬಾಲ್ಟ್ಗಳು ಇರ್ಬೋದು. ಹಿಂಗೆ ಏನಪ್ಪ ಅಂದ್ರೆ ಇವು ಫೆರೋಕಾಂತೀಯಗಳಾಗಿವೆ. ಇನ್ನು ಡಯಾಕಾಂತೀಯ ಇಂಥ ಇವುಗಳ ಗುಣಗಳು ಹೆಂಗದವಪ್ಪ ಅಂದ್ರೆ ಡಯಾಕಾಂತೀಯಗಳು ಈ ವಸ್ತುಗಳು ಬಾಹ್ಯ ಅಯಸ್ಕಾಂತೀಯ ಕ್ಷೇತ್ರದಿಂದ ಪ್ರಬಲವಾಗಿ ವಿಕರ್ಷಿಸಲ್ಪಡ್ತವು, ತಳ್ಳಲ್ಪಡ್ತವು, ಬೇರೆ ಆಗ್ತವು, ದೂರ ಆಗ್ತವು ಅಂದ್ರೆ ವಿಕರ್ಷಿಸಲ್ಪಡ್ತಾವ್ರಿ. ಈ ವಸ್ತುಗಳು ವಿಕರ್ಷಿಸಲ್ಪಡ್ತಾವ್ರಿ. ಅಯಸ್ಕಾಂತ ಕ್ಷೇತ್ರದಿಂದ ಏನು ಮಾಡ್ತಾವು, ದುರ್ಬಲವಾಗಿ ವಿಕರ್ಷಿಸಲ್ಪಡ್ತಾವು. ನೆಕ್ಸ್ಟ್, ಅವು ಅಯಸ್ಕಾಂತೀಯ ಕ್ಷೇತ್ರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ದುರ್ಬಲವಾದ ಕಾಂತೀಯತೆಯನ್ನು ಪ್ರೇರೇಪಿಸುತ್ತವೆ. ಇವೇನು ಮಾಡ್ತಾವೆ ಅಂದ್ರೆ ಅಯಸ್ಕಾಂತದ ಕ್ಷೇತ್ರಕ್ಕೆ ವಿರುದ್ಧ ದಿಕ್ಕಿನಲ್ಲಿ ದುರ್ಬಲವಾದ ಕಾಂತೀಯತೆಯನ್ನು ಏನು ಮಾಡ್ತಾವೆ, ಪ್ರೇರೇಪಿಸುತ್ತವೆ. ಆದ್ದರಿಂದ ಅವೇನು ಮಾಡ್ತಾವಪ್ಪ ಅಂದ್ರೆ ವಿಕರ್ಷಿಸಲ್ಪಡ್ತಾವು, ತಮ್ಮಂತಾವು ತಳ್ಳಲ್ಪಡ್ತಾವು. ಇವಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ನೀರು, ತಾಮ್ರ, ಬಿಸ್ಮತ್, ಚಿನ್ನ, ಬೆಳ್ಳಿ ಈ ಎಲ್ಲ ಏನಪ್ಪ ಅಂದ್ರೆ ಇವು ಡಯಾಕಾಂತೀಯ ವಸ್ತುಗಳು ಆಗ್ಯಾವ್ರಿ. ಇನ್ನು ನೆಕ್ಸ್ಟ್ ಪ್ಯಾರಾಕಾಂತೀಯ ಗುಣಲಕ್ಷಣ ಹೆಂಗಿರ್ತೈತಿ, ಈ ವಸ್ತುಗಳು ಬಾಹ್ಯ ಅಯಸ್ಕಾಂತೀಯ ಕ್ಷೇತ್ರದಿಂದ ದುರ್ಬಲವಾಗಿ ಆಕರ್ಷಿಸಲ್ಪಡುತ್ತವೆ. ನೆಕ್ಸ್ಟ್, ಈ ಫೆರೋಕಾಂತೀಯ ವಸ್ತುಗಳು ಬಲವಾಗಿ ಅಲ್ಲದಿದ್ದರೂ ಇವು ಅಯಸ್ಕಾಂತೀಯ ಕ್ಷೇತ್ರದ ದಿಕ್ಕಿನಲ್ಲಿ ಸ್ವಲ್ಪ ಮಟ್ಟಿಗೆ ಜೋಡಿಸಿಕೊಳ್ತವೆ. ಇವುಗಳಿಗೆ ಉದಾಹರಣೆ ನೋಡ್ತಾ ಹೋದ್ವಪ್ಪ ಅಂದ್ರೆ ಅಲ್ಯೂಮಿನಿಯಂ, ಪ್ಲಾಟಿನಂ, ಆಮ್ಲಜನಕ, ಕ್ರೋಮಿಯಂಗಳು ಆಗಿರ್ತಾವ್ರಿ. ನೆಕ್ಸ್ಟ್ ಅಕಾಂತೀಯ ಅಂತಂದು ಐತ್ರಿ. ಅಕಾಂತೀಯ ನಾನ್ ಮ್ಯಾಗ್ನೆಟಿಕ್. ಇವು ಯಾವುದೇ ರೀತಿಯಾದಂತಹ ಏನು ಕಾಂತೀಯತೆ ಗುಣವನ್ನು ತೋರಿಸಂಗಿಲ್ಲ. ಅಯಸ್ಕಾಂತೀಯ ಗುಣಗಳನ್ನು ತೋರಿಸಿದ ವಸ್ತುಗಳನ್ನು ಸೂಚಿಸಲು ನಾವು ಬಳಸುವಂಥ ಸಾಮಾನ್ಯ ಪದ ಅಕಾಂತೀಯ ರೀ. ಇವು ಯಾವುದೇ ರೀತಿಯಾದಂತಹ ಕಾಂತೀಯ ಗುಣವನ್ನು ಹೊಂದಿರಂಗಿಲ್ಲ ರೀ. ಇವು ಯಾವುದೇ ರೀತಿಯನ್ನು ಕಾಂತೀಯ ಗುಣವನ್ನು ತೋರಿಸುವುದಿಲ್ಲ ಹಾಗೂ ಇವು ಆಕರ್ಷಣೆ ಮತ್ತು ವಿಕರ್ಷಣೆಯನ್ನು ತೋರಿಸುವುದಿಲ್ಲ. ಉದಾಹರಣೆಗೆ ನಾವು ಏನು ಹೇಳ್ಬೋದು, ಮರ, ಪ್ಲಾಸ್ಟಿಕ್ ಇತ್ಯಾದಿ ವಸ್ತುಗಳನ್ನು ಹೇಳ್ಬೋದು ರೀ. ಇವು ಅಕಾಂತೀಯ ವಸ್ತುಗಳಿಗೆ ಉದಾಹರಣೆಗೆ ರೀ. ಇನ್ನು ನೆಕ್ಸ್ಟ್ ಕ್ವಶನ್, ಕಾಂತಕ್ಷೇತ್ರದ SI ಏಕಮಾನ ಅಂತಂದೈತ್ರಿ. 2014ರಲ್ಲಿ ಕೇಳಿದಂಥ ಪ್ರಶ್ನೆ ರೀ. ನಾವು ಈಗಾಗಲೇ ಬರೀ ಏನಪ್ಪ ಅಂದ್ರೆ SI ಏಕಮಾನಗಳು ಅಥವಾ SI ಯೂನಿಟ್ಗಳು ಭೌತಶಾಸ್ತ್ರದೊಳಗೆ ಏನು SI ಏಕಮಾನಗಳು ಬರ್ತಾವೆ, ಯೂನಿಟ್ಗಳು ಬರ್ತಾವೆ, ಅವುಗಳ ಏನು ಪ್ರಶ್ನೆಗಳನ್ನು ಅಥವಾ ಉತ್ತರಗಳನ್ನು ನಾವು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿ ಹಾಕಿದ್ವಿ ರೀ ಈ ಚಾನಲ್ಗೆ. ಯಾರು ಅವೆಲ್ಲ ವಿಡಿಯೋನ ನೋಡಿಲ್ಲ ಅದನ್ನು ಹೋಗಿ ನೋಡ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ಇದು ಕ್ವಶನ್, SI ಕ್ಷೇತ್ರದ SI ಮೂಲಮಾನ ನ್ಯೂಟನ್ ಆಂಪಿಯರ್ ಮೀಟರ್, ನ್ಯೂಟನ್ ಪರ್ ಆಂಪಿಯರ್ ಪರ್ ಮೀಟರ್, ಪರ್ ನ್ಯೂಟನ್ ಆಂಪಿಯರ್ ಮೀಟರ್, ಪರ್ ನ್ಯೂಟನ್ ಪರ್ ಆಂಪಿಯರ್
ಮೀಟರ್ ಅಂತಂದು ಆಪ್ಷನ್ಗಳನ್ನು ಕೊಟ್ಟಾನ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ನ್ಯೂಟನ್ ಆಂಪಿಯರ್ ಪರ್ ಮೀಟರ್ ಆಗಿರ್ತೈತೆ ರೀ. ನ್ಯೂಟನ್ ಪರ್ ಆಂಪಿಯರ್ ಪರ್ ಮೀಟರ್ ಕಾಂತಕ್ಷೇತ್ರದ SI ಮೂಲಮಾನ ಆಗಿರ್ತೈತೆ ರೀ. ಇನ್ನು ಮೂರನೇ ಕ್ವಶನ್, ಇದಕ್ಕೆ ಮತ್ತೆ ಯಾವ ಆಪ್ಷನ್ಗಳು ಯಾವ ಯೂನಿಟ್ಗಳಿಲ್ಲ ರೀ. ನೆಕ್ಸ್ಟ್ ಮೂರನೇ ಕ್ವಶನ್, ಅಯಸ್ಕಾಂತವು ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುವ ಸಂದರ್ಭ. ಅಯಸ್ಕಾಂತ ತನ್ನ ಕಾಂತತ್ವ ಗುಣವನ್ನು ಯಾವಾಗ ಕಳ್ಕೊಂತೈತಿ ಅಂತಂದು ಕ್ವಶನ್ ಕೇಳಲ್ರಿ. 2015ರಲ್ಲಿ ಕೇಳಲಾದಂಥ ಪ್ರಶ್ನೆ. ಕಾಯಿಸಿದಾಗ, ಅಯಸ್ಕಾಂತದ ಮೂಲಕ ವಿದ್ಯುತ್ ಹರಿಸಿದಾಗ, ಅಯಸ್ಕಾಂತವನ್ನು ತಂಪು ನೀರಿನಲ್ಲಿ ಮುಳುಗಿಸಿದಾಗ, ಅಯಸ್ಕಾಂತವನ್ನು ಮಣ್ಣಿನಲ್ಲಿ ಮುಚ್ಚಿದಾಗ ಅಂತ ಕೊಟ್ಟಾನ್ರಿ. ಯಾವಾಗ ಏನು ಕಾಯಿಸಿದ್ರೆ ಕಾಂತತ್ವ ಕಳ್ತಿತ್ತು, ಏನು ವಿದ್ಯುತ್ತನ್ನು ಹರಿಸಿದ್ರೆ ಕಾಂತತ್ವ ಕಳ್ಕೊಂತತ್ತು, ಅಥವಾ ನೆಕ್ಸ್ಟ್ ಏನು ರೀ ಅಯಸ್ಕಾಂತವನ್ನು ತಂಪು ನೀರಿನಲ್ಲಿ ಯಾಕಾಗ ಕಾಂತತ್ವ ಕಳ್ಕೊತಂತ ಕ್ವಶನ್ ಕೇಳ್ಯಾನ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಕಾಯಿಸಿದಾಗ ಅಯಸ್ಕಾಂತವು ತನ್ನ ಕಾಂತತ್ವ ಗುಣವನ್ನು ಕಳ್ಕೊತಂತ್ರಿ. ಹಂಗಾದ್ರೆ ಯಾವ್ಯಾವ ಸಂದರ್ಭದಲ್ಲಿ ಅಯಸ್ಕಾಂತವು ತನ್ನ ಗುಣವನ್ನು ಕಳ್ಕೊಂತತಿ ಅಂತಂದ್ರೆ ಈಗ ನೋಡ್ತಾ ಹೋಗೋಣ್ರಿ. ಎಸ್, ಅತಿಯಾದ ಬಿಸಿ ಮಾಡಿದಾಗ, ಅಯಸ್ಕಾಂತವನ್ನು ಅತಿಯಾಗಿ ಬಿಸಿ ಮಾಡಿದ್ವಿ, ಹೀಟ್ ಮಾಡಿದ್ವಪ್ಪ ಅಂದ್ರೆ ಅಯಸ್ಕಾಂತವು ಅದರ ಕ್ಯೂರಿ ತಾಪಮಾನ ಎಂದು ಕರೆಯಲ್ಪಡುವ ನಿರ್ದಿಷ್ಟ ಉಷ್ಣಾಂಶಕ್ಕಿಂತ ಹೆಚ್ಚು ಬಿಸಿ ಮಾಡಿದಾಗ ಅದರೊಳಗಿನ ಕಾಂತೀಯ ಡೊಮೇನ್ಗಳು ಜೋಡಣೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ಳುತ್ತದೆ ಮತ್ತು ಅದು ತನ್ನ ಕಾಂತೀಯ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಪ್ರತಿ ಅಯಸ್ಕಾಂತೀಯ ವಸ್ತುವಿಗೆ ಬೇರೆ ಬೇರೆ ಕ್ಯೂರಿ ತಾಪಮಾನಗಳು. ಒಂದು ಅಯಸ್ಕಾಂತ ಏನಾದರೂ ಕಾಂತತ್ವ ಕಳ್ಕೊಬೇಕಪ್ಪ ಅಂದ್ರೆ ಅದನ್ನು ಬಿಸಿ ಮಾಡುವುದರ ಮುಖಾಂತರ ಏನು ಮಾಡ್ಬೋದಪ್ಪ ಅಂದ್ರೆ ಅದರಲ್ಲಿರ್ತಕ್ಕಂಥ ಕಾಂತತ್ವ ಗುಣ ಕಳ್ಕೊತೈತೆ ರೀ. ಇದು ಪ್ರತಿಯೊಂದು ಅಯಸ್ಕಾಂತಿಗೆ ಏನಪ್ಪ ಅಂದ್ರೆ ಬೇರೆ ಬೇರೆ ತಾಪಮಾನದಲ್ಲಿ ಅವುಗಳ ಅಯಸ್ಕಾಂತೀಯ ಗುಣಗಳನ್ನು ಕಳೆದುಕೊಳ್ತಾವೆ. ಇನ್ನು ಎರಡನೇದು, ಬಲವಾದ ಹೊಡೆತಗಳು ಅಥವಾ ಕಂಪನಗಳು, ಫಿಸಿಕಲ್ ಶಾಕ್ಸ್, ಅಥವಾ ಯಾವುದಾದ್ರೂ ಕಾಂತವನ್ನು ಬೀಳಿಸುವುದರ ಮುಖಾಂತರ ಅಥವಾ ಅವುಗಳನ್ನು ಜೋರಾಗಿ ಒಡೆಯುವುದರ ಮುಖಾಂತರ ಅದರಲ್ಲಿರ್ತಕ್ಕಂಥ ಕಾಂತೀಯ ಗುಣಗಳನ್ನು ಏನಾಗ್ತವಪ್ಪ ಅಂದ್ರೆ ಇಲ್ಲದಂತ ಆಗ್ತೈತೆ ರೀ. ಎಸ್, ಅಯಸ್ಕಾಂತವನ್ನು ಪದೇ ಪದೇ ನೆಲಕ್ಕೆ ಬಲವಾಗಿ ಒಡೆಯುವುದು ಅಥವಾ ಬೀಳಿಸುವುದು ಅಥವಾ ತೀವ್ರವಾದ ಯಾಂತ್ರಿಕ ಒತ್ತಡಕ್ಕೆ ಒಳಪಡಿಸಿದಾಗ ಅದರೊಳಗಿನ ಕಣಗಳ ಜೋಡಣೆ ಮ್ಯಾಗ್ನೆಟಿಕ್ ಡೊಮೇನ್ಸ್ ಬದಲಾಗಿ ಅವುಗಳ ಕಾಂತೀಯ ನಾಶವನ್ನು ಹೊಂದವು. ಇನ್ನು ನೆಕ್ಸ್ಟ್, ಪ್ರಬಲವಾದ ವಿರುದ್ಧ ಕಾಂತಕ್ಷೇತ್ರ ಅಪೋಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಯಸ್ಕಾಂತದ ಬಲಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಪ್ರಬಲವಾದ ಇನ್ನೊಂದು ಕಾಂತಕ್ಷೇತ್ರವನ್ನು ಪ್ರಯೋಗಿಸಿದಾಗ, ಏನು ಅಯಸ್ಕಾಂತಕ್ಕೆ ಬಲವಾದ ವಿರುದ್ಧವಾದ ದಿಕ್ಕಿನಲ್ಲಿ ಇನ್ನೊಂದು ಕಾಂತಕ್ಷೇತ್ರವನ್ನು ಪ್ರಯೋಗಿಸಿದಾಗ ಅದು ಮೂಲ ಅಯಸ್ಕಾಂತದ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಹಿಂಗೆ ಎರಡೆರಡು ಕಾಂತಕ್ಷೇತ್ರಗಳಿಗೆ ಅಯಸ್ಕಾಂತವನ್ನು ಒಳಪಡಿಸಿದ್ವಪ್ಪ ಅಂದ್ರೆ ವಿರುದ್ಧವಾಗಿ ಏನಪ್ಪತ್ತಪ್ಪ ಅಂದ್ರೆ ಅದರಲ್ಲಿರ್ತಕ್ಕಂಥ ಕಾಂತತ್ವ ಗುಣ ಕಳೆದುಕೊಳ್ಳುತ್ತೆ. ಇನ್ನು ತುಕ್ಕು ಹಿಡುವುದು, ಏನಾದರೂ ಕಬ್ಬಿಣದಂಥ ವಸ್ತುಗಳಿಂದ ಕೂಡಿದ ಅಯಸ್ಕಾಂತಗಳು ದೀರ್ಘಕಾಲದವರೆಗೆ ತೇವಾಂಶಕ್ಕೆ ಒಡ್ಡಿದಾಗ ತುಕ್ಕು ಹಿಡಿಯುತ್ತವೆ. ಇದು ಕ್ರಮೇಣ ಅವುಗಳ ಕಾಂತೀಯ ಗುಣಗಳನ್ನು ಏನು ಮಾಡ್ತಾವಪ್ಪ ಅಂದ್ರೆ ಕಡಿಮೆ ಮಾಡ್ತಾವೆ. ಕಬ್ಬಿಣದಿಂದ ಏನಾದರೂ ನಾವು ಅಯಸ್ಕಾಂತ ವಸ್ತುವನ್ನು ತಯಾರಿಸಿದ್ವಪ್ಪ ಅಂದ್ರೆ ಅದು ಏನಾದರೂ ತೇವಾಂಶಕ್ಕೆ ಒಡ್ಡಿ ಅದ್ರ ತುಕ್ಕು ಹಿಡಿತಪ್ಪ ಅಂದ್ರೆ ಹಿಂಗೆ ತುಕ್ಕು ಹಿಡ್ಕೊಂತ ಹೋಗಿ ತನ್ನಲ್ಲಿರ್ತಕ್ಕಂಥ ಕಾಂತತ್ವ ಗುಣವನ್ನು ಏನು ಮಾಡ್ತಪ್ಪ ಅಂದ್ರೆ ಅದು ಕಳ್ಕೊತೈತಿ. ಇಷ್ಟು ಏನು 4 ಸನ್ನಿವೇಶದಲ್ಲಿ ಅಯಸ್ಕಾಂತವು ಏನು ಮಾಡ್ತೈತಪ್ಪ ಅಂದ್ರೆ ತನ್ನ ಗುಣವನ್ನು ಕಳೆದುಕೊಳ್ತೈತೆ ರೀ. ಇನ್ನು 4ನೇ ಪ್ರಶ್ನೆ, ಒಂದು ಆಯತಾಕಾರದ ತಾಮ್ರದ ಸುರುಳಿಯನ್ನು ಒಂದು ಕಾಂತಕ್ಷೇತ್ರದಲ್ಲಿ ಸುತ್ತಿದಾಗ ಪ್ರೇರಿತ ವಿದ್ಯುತ್ ಪ್ರತಿ ಎಷ್ಟು ಸುತ್ತಿಗೊಮ್ಮೆ ಬದಲಾಗುತ್ತದೆ ಅಂತಂದು ಕ್ವಶನ್ ಕೇಳ್ಯಾನ್ರಿ. 1 ಸುತ್ತು, 2 ಸುತ್ತು, ಅರ್ಧ ಸುತ್ತು, 4ನೇ 1 ಸುತ್ತು ಅಂತಂದು ಆಪ್ಷನ್ಗಳನ್ನು ಕೊಟ್ಟಾನ್ರಿ. ಅಂದ್ರೆ ಒಂದು ಆಯತಾಕಾರದ ತಾಮ್ರದ ಸುರುಳಿಯನ್ನು ಒಂದು ಕಾಂತಕ್ಷೇತ್ರಕ್ಕೆ ಸುತ್ತಾನಂತ ಪ್ರೇರಿತ ವಿದ್ಯುತ್ ಯಾವಾಗ ಬದಲಾಗುತ್ತಾ, ವಿದ್ಯುತ್ ಪ್ರವಾಹ ಯಾವಾಗ ಬದಲಾಗುತ್ತಾ ಅಂತಂದು ಕ್ವಶನ್ ಕೇಳ್ಯಾನ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಅರ್ಧ ಸುತ್ತಿಗೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಅದು ವಿದ್ಯುತ್ ಪ್ರತಿ ಅರ್ಧ ಸುತ್ತಿಗೊಮ್ಮೆ ಬದಲಾಗ್ತೈತೆ ರೀ. ಏನು ಇದಕ್ಕೆ ವಿವರಣೆ ಅಂದ್ರೆ ಕಾಂತಕ್ಷೇತ್ರ ಬದಲಾಗುವುದು ಯಾವಾಗಪ್ಪ ಅಂದ್ರೆ ಇದು ನೋಡ್ರಿ, ವಿದ್ಯುತ್ ಜನರೇಟರ್ ಏನು ಕಾರ್ಯನಿರ್ವಹಣಾ ತತ್ವವಾಗಿದೆ. ಸುರುಳಿಯು ಕಾಂತಕ್ಷೇತ್ರದಲ್ಲಿ ತಿರುಗಿದಂತೆ ಅದರಲ್ಲಿ ಉತ್ಪತ್ತಿಯಾಗುವ ವೋಲ್ಟೇಜ್ ಮತ್ತು ವಿದ್ಯುತ್ತಿನ ದಿಕ್ಕು ನಿರಂತರವಾಗಿ ಬದಲಾಗುತ್ತದೆ. ಪರ್ಯಾಯ ವಿದ್ಯುತ್ ಎಸಿಯಿಂದ ಎಸಿ ಕರೆಂಟ್ ಏನಾಗುತ್ತೆ ಅಂದ್ರೆ ಪರ್ಯಾಯ ಬದಲಾಗುತ್ತೆ. ಸುರುಳಿಯು ತನ್ನ ತಿರುಗುವಿಕೆಯ ಅರ್ಧ ಭಾಗವನ್ನು ಪೂರ್ಣಗೊಳಿಸಿದಾಗ ಅಂದ್ರೆ 180 ಡಿಗ್ರಿ ಸುತ್ತಿದಾಗ, ಅರ್ಧ ಸುತ್ತಂದ್ರೆ 180 ಡಿಗ್ರಿ ರೀ, ಕಾಂತೀಯ ಬಲರೇಖೆಗಳನ್ನು ಕತ್ತರಿಸುವ ದಿಕ್ಕು ಹಿಮ್ಮುಖವಾಗುತ್ತೆ, ವಿರುದ್ಧ ಆಗುತ್ತೆ ರೀ. ಇದರ ಪರಿಣಾಮವಾಗಿ ಸುರುಳಿಯಲ್ಲಿ ಹರಿಯುವ ವಿದ್ಯುತ್ತಿನ ದಿಕ್ಕು ಕೂಡ ವಿದ್ಯುತ್ ಕ್ವಶನ್ ವಿದ್ಯುತ್ ದಿಕ್ಕು ಸಹ ಪ್ರತಿ ಅರ್ಧ ಸುತ್ತಿಗೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಬದಲಾಗುತ್ತೆ.
ಎಸ್. ಇನ್ನು ನೆಕ್ಸ್ಟ್ ಕ್ವಶನ್, ಸೇಮ್ ಕ್ವಶನ್ 2021ರಲ್ಲಿಯೂ ಕೇಳಿದ್ರು, ಈಗ 2023ರಲ್ಲಿಯೂ ಕೂಡ ಅದೇ ಸೇಮ್ ಕ್ವಶನ್ ರಿಪೀಟ್ ಆಗೈತೆ ರೀ. ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತೀಯ ಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಎಷ್ಟು ಬದಲಾಗುತ್ತದೆ, ಎಷ್ಟು ಪ್ರತಿ ಬಾರಿ ಬದಲಾಗುತ್ತೆ ಅಂತಂದು ಕ್ವಶನ್ ಕೇಳೋಣ. ಇದು ಆಪ್ಷನ್ಗಳು 2 ಸುತ್ತಿಗೊಮ್ಮೆ, 1 ಸುತ್ತಿಗೊಮ್ಮೆ, ಅರ್ಧ ಸುತ್ತಿಗೊಮ್ಮೆ, 4ನೇ 1 ಸುತ್ತಿಗೊಮ್ಮೆ. ಆಪ್ಷನ್ಗಳು ಕೂಡ ಸೇಮ್ ಕೊಟ್ಟಾನ. ಇದಕ್ಕೆ ಸರಿಯಾದ ಉತ್ತರ ಅರ್ಧ ಸುತ್ತಿಗೊಮ್ಮೆ. ಎಸ್. ಒಂದು ಆಯತಾಕಾರದ ತಾಮ್ರದ ಸುರುಳಿಯನ್ನು ಕಾಂತೀಯ ಕ್ಷೇತ್ರದಲ್ಲಿ ತಿರುಗಿಸಿದಾಗ ಇದು AC ಜನರೇಟ್ನ ತತ್ವ ಆಗಿರ್ತೈತಿ. ಈ ಸುರುಳಿಯ ಪ್ರತಿ ಅರ್ಧ ಪರಿಭ್ರಮಣೆಯ ನಂತರ ಅಂದರೆ 180 ಡಿಗ್ರಿ ತಿರುಗಿದಾಗ ಕಾಂತೀಯ ಬಲರೇಖೆಗಳನ್ನು ಕತ್ತರಿಸುವ ಸಾಪೇಕ್ಷ ದಿಕ್ಕು ಹಿಮ್ಮುಖವಾಗುತ್ತದೆ, ಉಲ್ಟಾ ಆಗ್ತತಿ. ಪರಿಣಾಮವಾಗಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಸಹ ಏನಾಗುತ್ತೆ, ವಿದ್ಯುತ್ ಪ್ರವಾಹ ಹರಿತೈತಲ್ಲ ಅದು ಸಹ ಏನಾಗುತ್ತಪ್ಪ ಅಂದ್ರೆ ಪ್ರತಿ ಅರ್ಧ ಸುತ್ತಿಗೊಮ್ಮೆ ಏನಾಗುತ್ತೆ, ಬದಲಾಗ್ತತಿ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರ್ತೈತಿ. ಇನ್ನು ಲಾಸ್ಟ್ ಅಯಸ್ಕಾಂತದ ಗುಣಗಳನ್ನು ನಾವು ನೋಡ್ಬೋದಪ್ಪ ಅಂದ್ರೆ ಏನು, ಇದು ಅಯಸ್ಕಾಂತವು ಏನು ಮಾಡಿರ್ತೈತಪ್ಪ ಅಂದ್ರೆ 2 ಧ್ರುವಗಳನ್ನು ಹೊಂದಿರ್ತೈತಿ. ಅದು ಒಂದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತಗಳ ಕರಿತೀವಿ. ಈ ಧ್ರುವಗಳು ಅತ್ಯಧಿಕ ಆಕರ್ಷಣ ಬಲವನ್ನು ತೋರಿಸ್ತವ್ರಿ. ಮತ್ತು ಈ ಅಯಸ್ಕಾಂತವನ್ನು ನಾವು ಎಲ್ಲ ವಿದ್ಯುತ್ ಉಪಕರಣಗಳಲ್ಲಿ ಬಳಸ್ತೀವಿ ರೀ. ಉದಾಹರಣೆ TV, ರೇಡಿಯೋ, ಸ್ಪೀಕರ್ ಎಲ್ಲ ಒಂದು ವಿದ್ಯುತ್ ಉಪಕರಣಗಳಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಈ ಒಂದು ಅಯಸ್ಕಾಂತವನ್ನು ನಾವು ಬಳಸ್ತೀವಿ. ಎಸ್. ಈ ಒಂದು ವಿಡಿಯೋ ಕಾಂತಕ್ಷೇತ್ರದ ಮೇಲೆ ಅಥವಾ ಕಾಂತತ್ವದ ಮೇಲೆ ಏನು ಈ ಹಿಂದೆ TET ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿತ್ತಲ್ಲ, ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ವಿ. ನಮ್ಮ ಚಾನಲ್ ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತಂದು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನನ್ನ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.